ವೀಕ್ಷಕರು 2008ರಲ್ಲಿ ಬಿಡುಗಡೆ ಕಂಡಿದ್ದಂತಹ ಬಾಲಿವುಡ್ನ ಫ್ಯಾಷನ್ ಎಂಬ ಹೆಸರಿನ ಈ ಒಂದು ಸಿನಿಮಾದ ದೃಶ್ಯವನ್ನ ಒಂದ್ಸಾರಿ ನೋಡಿ. ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಇವೆಲ್ಲ ಬಹು ಕಾಮನ್. ಇಂಥವೆಲ್ಲ ಅಲ್ಲಿ ಸ್ಟೇಜ್ ಮೇಲೆ ಕೆಲವು ಸಲ ತಿಳಿಯದೆ ಅಕಸ್ಮಾತ್ ಆಗಿ ನಡೆದರೂ ಕೂಡ ಹಲವು ಸಲ ಇಂಥವುಗಳನ್ನ ಬೇಕಂತಲೇ ಎಲ್ಲರ ಗಮನವನ್ನ ಸೆಳೆಯುವ ಸಲುವಾಗಿ ಅಲ್ಲಿ ಏರ್ಪಾಡನ್ನ ಮಾಡಲಾಗುತ್ತೆ. ಪಬ್ಲಿಸಿಟಿ ಸ್ಟಂಟ್ಗೂ ಕೂಡ ಇಂಥ ಒಂದು ಸ್ಕ್ರಿಪ್ಟೆಡ್ ಕೆಲಸಗಳನ್ನ ಅಲ್ಲಿ ಆಗಾಗ ನಡೆಸಲಾಗುತ್ತೆ. ವೀಕ್ಷಕರೇ, ಈಗ ನಾನು ಇಲ್ಲಿ ತೋರಿಸುವಂತಹ ಕೆಲ ಫ್ಯಾಷನ್ ಲೋಕದ ಮಾಡೆಲ್ಗಳ ಫೋಟೋಗಳನ್ನ ನೋಡಿದ್ರೆ ಅಸಲಿಗೆ ಇವರೆಲ್ಲ ಇಷ್ಟು ಐಷಾರಾಮಿಯಾಗಿ ಬದುಕೋದಕ್ಕೆ ಹೇಗ್ ಸಾಧ್ಯ? ಇಲ್ಲಿರುವ ಎಷ್ಟೋ ಮಾಡೆಲ್ಗಳು ವಿದೇಶಿ ಟೂರ್ ಮಾಡೋದಕ್ಕೆ ಹಾಗೂ ಆಡಂಬರದ ರೆಸ್ಟೋರೆಂಟ್ಗಳಲ್ಲಿ ಕಾಲವನ್ನು ಕಳೆಯೋದಕ್ಕೆ ಇಷ್ಟೊಂದು ಹಣ ಅವ್ರಿಗೆ ಎಲ್ಲಿಂದ ಬರುತ್ತೆ? ಈ ಕ್ಷೇತ್ರ ಇವ್ರಿಗೆಲ್ಲ ಎಷ್ಟೆಷ್ಟು ಪೇ ಮಾಡುತ್ತೆ? ಅಂದ್ರೆ ಇವ್ರಿಗೆಲ್ಲ ಬಹುಶಃ ಇಲ್ಲಿ ಕೈ ತುಂಬಾ ಸ್ಯಾಲರಿ ಸಿಗಬಹುದು ಅಂತ ನಿಮ್ಮಲ್ಲಿ ಬಹುತೇಕರಿಗೆ ಅನ್ಸಿರಬಹುದು. ಆದ್ರೆ ವೀಕ್ಷಕರೇ, ಈ ಮಾಡೆಲ್ಗಳ ಆಡಂಬರದ ಹಿಂದೆ ನಿಮಗೆ ಗೊತ್ತಿರದಂತಹ ಬೇರೆಯದೇ ಕತೆ ಇದೆ. ಸ್ಯಾಲರಿ ಎಕ್ಸ್ಪ್ಲೋರರ್ ಎಂಬ ವೆಬ್ಸೈಟ್ ಒಂದು ಈ ದೇಶದ ಪ್ರತಿ ವರ್ಗಕ್ಕೆ ಸರ್ಕಾರ ವಿಧಿಸಿರುವಂತಹ ವೇತನದ ನಿಖರವಾದ ಅಂಕಿ ಅಂಶಗಳನ್ನ ನಮಗೆ ಕೊಡುತ್ತೆ. ಇದ್ರ ಪ್ರಕಾರವಾಗಿ ಭಾರತ ಸರ್ಕಾರ ಫ್ಯಾಷನ್ ಕ್ಷೇತ್ರದಲ್ಲಿ ದುಡಿಯೋರಿಗೆ 15,000 ರೂಪಾಯಿಂದ 43,000 ರೂಪಾಯಿವರೆಗೂ ವೇತನವನ್ನ ವಿಧಿಸಿದೆ. ಅಂದ್ರೆ ಓರ್ವ ಭಾರತೀಯ ಮಾಡೆಲ್ನ ಸರಾಸರಿ ಆದಾಯ 25,000 ರೂಪಾಯಿ ಮಾತ್ರ. ಅಂದ್ರೆ ಇಷ್ಟು ಕಡಿಮೆ ವೇತನದಲ್ಲಿ ಅಂಥ ಐಷಾರಾಮಿ ಬದುಕು ಹೇಗ್ ಸಾಧ್ಯ? ಇವರು ಇಂಥ ಬದುಕಿಗಾಗಿ ವ್ಯಭಿಚಾರದಂತಹ ಬೇರೆ ಏನಾದರೂ ಅಕ್ರಮ ಮಾರ್ಗವನ್ನು ಅನುಸರಿಸ್ತಾರ ಅಥವಾ ಯಾವುದಾದ್ರೂ ಅಡ್ಡದಾರಿಯನ್ನ ಹಿಡಿತಾರ ಅಂತ ಅನೇಕರು ಶಂಕಿಸಬಹುದು. ಆದ್ರೆ ಇದು ಅರ್ಧ ಸತ್ಯ ಮಾತ್ರ. ಈ ಮಾಡೆಲ್ಗಳು ತಮ್ಮಿಡೀ ವೃತ್ತಿ ಬದುಕಿನ ಎಲ್ಲ ಆಡಂಬರವನ್ನು ಕೂಡ ಕ್ರೆಡಿಟ್ ಪೇಗಳಲ್ಲಿನೇ ಮುಗಿಸ್ತಾರೆ. ಅಂದ್ರೆ ಇವ್ರ ಬದುಕು ಒಂದ್ ರೀತಿ ಕೊನೆ ಮೊದಲೇ ಇಲ್ಲದ ಸಾಲದ ಸುಳಿಯಲ್ಲಿ ಸಿಲುಕೊಂಡಿರುತ್ತೆ. ಈ ಮಾಡೆಲ್ಗಳಿಗೆ ಹಣ ಬರೋದು ಕಡಿಮೆ ಆದ್ರೂ ಕೂಡ ಖರ್ಚಾಗೋದು ಮಾತ್ರ ಅತ್ಯಧಿಕ. ಇಲ್ಲಿ ಇದಕ್ಕೆ ನಾವು 3 ಮುಖ್ಯ ಕಾರಣಗಳನ್ನ ಕೊಡಬಹುದು. 2019ರ ಫೋರ್ಬ್ಸ್ ಎಂಬ ಪ್ರಸಿದ್ಧ ಮ್ಯಾಗಝಿನ್ ನಲ್ಲಿ ಗಿಲಿಯಾ ಮ್ಯಾನ್ಸಿಟೆರಿ ಎಂಬ ರಿಸರ್ಚರ್ ಒಬ್ಬಾಕೆ ಬರೆದಂತಹ ಈ ಒಂದು ಲೇಖನದಲ್ಲಿ ಇದರ ಬಗ್ಗೆ ಒಂದಷ್ಟು ವಿವರಗಳಿವೆ. ಈಕೆ ಫ್ಯಾಷನ್ ಲೋಕದ ಅನೇಕ ಮಾಡೆಲ್ಗಳನ್ನ ಖುದ್ದಾಗಿ ಭೇಟಿ ಮಾಡಿ ಅವರ ದೈನಂದಿನದ ಖರ್ಚು ವೆಚ್ಚದ ಬಗ್ಗೆ ಸ್ವತಃ ಅವರನ್ನ ಸಂದರ್ಶನ ಮಾಡಿ ಈ ಲೇಖನವನ್ನ ಪಬ್ಲಿಷ್ ಮಾಡಿದ್ರು. ಅನೇಕ ಮಾಡೆಲ್ಗಳು ಕೊಟ್ಟ ಹೇಳಿಕೆಯ ಪ್ರಕಾರ ಅವರಿಗೆ ಇಲ್ಲಿ ಕ್ಯಾಶ್ನ ಬದಲಿಗೆ ಗಿಫ್ಟ್ ವಾಚರ್ಗಳು, ಫಾರಿನ್ ಟ್ರಿಪ್ಗಳು ಹಾಗೂ ಫ್ಯಾಷನ್ ಲೋಕದಲ್ಲಿ ಸಿಗುವಂತಹ ಫೇಮ್ ಇವುಗಳನ್ನಷ್ಟೇ ಅವರಿಗೆ ನೀಡಿ ಮನೆಗೆ ಕಳುಹಿಸಲಾಗುತ್ತೆ. ಮಿಯಾ ಎಂಬ ಹೆಸರಿನ ಮಾಡೆಲ್ ಒಬ್ಬಳ ಸ್ವಂತ ಅನುಭವದ ಪ್ರಕಾರ ಆಕೆ ಮಾಡೆಲಿಂಗ್ ನಲ್ಲಿ ಸುಪ್ರಸಿದ್ಧ ಪ್ರತಿಭೆಯಾಗಿದ್ರು ಕೂಡ ದಿನದ ಅಂತ್ಯದಲ್ಲಿ ಆಕೆಗೆ ತನ್ನ ಮೊಬೈಲ್ನ ಬಿಲ್ ಅನ್ನು ಕೂಡ ಪೇ ಮಾಡೋದಕ್ಕೆ ಆಕೆ ಬಳಿ ಹಣ ಇರ್ತಾ ಇರಲಿಲ್ಲ. ಇನ್ನೊಂದು ಕಡೆ ಇನ್ನೊಬ್ಬ ಮಾಡೆಲ್ ತನ್ನ ಪೇಮೆಂಟ್ ಅನ್ನ ಕೇಳಿದಾಗ ಆಕೆಯನ್ನ ಹೈರ್ ಮಾಡ್ಕೊಂಡಿದ್ದಂತಹ ಆ ಒಂದು ಬ್ರಾಂಡ್ ಸಂಸ್ಥೆ 4,000 ಯೂರೋಗಳ ಬೆಲೆಯ ಒಂದು ಗಿಫ್ಟ್ ವೋಚರ್ ಅನ್ನ ಆಕೆಗೆ ಕೊಟ್ಟು ಅದನ್ನ ಬಳಸೋದಿಕ್ಕೆ ಹೇಳಿತ್ತು. ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಇದರ ಬೆಲೆ 4,13,000 ಆಗುತ್ತೆ. ಹಾಗೂ ಮುಖ್ಯವಾಗಿ ಈ ಒಂದು ವೋಚರ್ ಆ ಬ್ರಾಂಡಿಗೆ ಸಂಬಂಧಪಟ್ಟಂತಹ ವಸ್ತುಗಳ ಖರೀದಿಗೆ ಮಾತ್ರನೇ ಮೀಸಲಾಗಿರುತ್ತೆ. ಅಸಲಿಗೆ ಈ ಮಾಡೆಲ್ಗಳಿಗೆ ಸುತ್ತಾಡೋದಿಕ್ಕೆ, ತಿನ್ನೋದಿಕ್ಕೆ, ಈ ರೀತಿ ಇತರೆ ಅವರ ಎಲ್ಲ ವಿಧವಾದ ಶೋಕಿಗಳಿಗೆ ಹಣವನ್ನ ಅವರ ಜೋಬಿನಿಂದಲೇ ಬ್ರಾಂಡ್ ಓನರ್ಗಳು ಪಡೀತಾರಂತೆ. ಈ ಮಾಡೆಲ್ಗಳು ಆ ಶೋನಲ್ಲಿ ಗೆದ್ರೆ ಮಾತ್ರ ಇದರಿಂದ ಅವರಿಗೆ ಮುಕ್ತಿ. ಒಂದು ವೇಳೆ ಸೋತರೆ ಅವರಿಗಾಗಿ ಖರ್ಚು ಮಾಡಿದ್ದನ್ನೆಲ್ಲವನ್ನು ಕೂಡ ಅವರೇ ವಾಪಸ್ ಕೊಡಬೇಕು. ಕೊನೆಯದಾಗಿ ಇಲ್ಲೂ ಕೂಡ ಉಳಿದೆಲ್ಲ ಕಡೆಗಳ ಹಾಗೇನೆ ಪ್ರತಿಭೆಗಳನ್ನ ಅವರ ಚಹರೆ ಹಾಗೂ ಅವರ ಹಣದ ಹಿನ್ನೆಲೆಯಿಂದಲೇ ಗುರುತಿಸಲಾಗುತ್ತೆ. ಹೇಳಿ ಕೇಳಿ ಇದು ಮುಖಕ್ಕೆ ಮಣೆ ಹಾಕುವಂತಹ ಕ್ಷೇತ್ರ. ಇಲ್ಲಿ ಸಾಧಾರಣ ಮಾಡೆಲ್ ಒಬ್ಳು ಐ ಪ್ರೊಫೈಲ್ ಇರುವಂತಹ ಇನ್ನೊಬ್ಬ ಪ್ರಭಾವಿ ಮಾಡೆಲ್ ಜೊತೆ ಸಮಾನವಾಗಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಆಕೆ ಪ್ರತಿಷ್ಠಿತ ಫ್ಯಾಷನ್ ಟ್ರೈನಿಂಗ್ ಸ್ಕೂಲ್ಗಳಲ್ಲಿ ಕಲ್ತಿರ್ಬೇಕಾದಂತಹ ಅನಿವಾರ್ಯತೆ ಇದ್ದೇ ಇರುತ್ತೆ. ಇಂಥವುಗಳಲ್ಲಿ ಥೇಟ್ ನಮ್ಮ ಪಿಜಿಗಳಂತೆಯೇ ಕೋಣೆಗಳಿದ್ದು ಒಂದು ಕೋಣೆಯಲ್ಲಿ ಅನಾಮತ್ತು 5-6 ಜನರನ್ನ ಇರಿಸಿ ಒಂದು ಕೋಣೆಗೆ ಆ 5 ಜನರಿಂದಲೂ ಕೂಡ ಪ್ರತ್ಯೇಕವಾಗಿ ಅದರ ಬಾಡಿಗೆಯನ್ನ ಪಡೆಯಲಾಗುತ್ತೆ. ಇಲ್ಲಿ ಬರುವ ಮಾಡೆಲ್ಗಳಿಗೆ ಸೈಜ್ 0ಗಾಗಿ ನಡೆಸಬೇಕಾದಂತಹ ಕಸರತ್ತೆಲ್ಲವನ್ನು ಕೂಡ ಅವರಿಂದಲೇ ನಡೆಸಲಾಗುತ್ತೆ. ಸೈಜ್ 0 ಅನ್ನೋದು ಪ್ರತಿ ಮಾಡೆಲಿಂಗ್ ನ ಮೊಟ್ಟ ಮೊದಲ ಹಾಗೂ ಪ್ರಮುಖ ನೀಡ್ ಅಥವಾ ಅತ್ಯವಶ್ಯ. ಇಲ್ಲಿ ರ್ಯಾಂಪ್ ವಾಕ್ ಅನ್ನ ಮಾಡೋದಕ್ಕೆ ಬೇಕಾಗಿರೋದು ಮಾಡೆಲ್ ಸೈಜ್ಗಿಂತಲೂ ಮುಖ್ಯವಾಗಿ ಬಟ್ಟೆಯ ಸೈಜ್. ಬ್ರಾಂಡ್ಗಳು ನೀಡುವ ಯಾವುದೇ ಸೈಜ್ ಬಟ್ಟೆಗೆ ಆ ಮಾಡೆಲ್ನ ದೇಹ ಸರಿ ಹೊಂದಬೇಕು. ಇಲ್ವಾದ್ರೆ ಆಕೆಯ ಬದಲಿಗೆ ಬೇರೊಬ್ಬ ಮಾಡೆಲ್ ಅನ್ನ ಅಲ್ಲಿಗೆ ರೀಪ್ಲೇಸ್ ಮಾಡಲಾಗುತ್ತೆ. ಯಾವುದೇ ಮಾಡೆಲ್ ಇಲ್ಲಿಗೆ ಸ್ಪರ್ಧಿಸಲು ಆಕೆಗೆ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ವಿಧಿಸಲಾಗುತ್ತೆ. ಇವುಗಳಲ್ಲಿ ಬಹುತೇಕ ಅವಳ ದೇಹಕ್ಕೆ ವಯೋಮಾನಕ್ಕೆ ಸಂಬಂಧಪಟ್ಟವೇ ಆಗಿರ್ತವೆ. ಉದಾಹರಣೆಗೆ ಆಕೆಯ ವಯಸ್ಸು 16ರಿಂದ 21 ವರ್ಷದ ಒಳಗೆ ಇರಬೇಕು ಹಾಗೂ ಆಕೆಯ ಎತ್ತರ 5 ಅಡಿ 9 ಇಂಚಿನಿಂದ 6 ಅಡಿಯವರೆಗೂ ಇರಬೇಕು. ಇಷ್ಟಲ್ಲದೆ ಆಕೆಯ ಬೆನ್ನು, ಎದೆ, ಹೊಟ್ಟೆ, ಕೈಕಾಲುಗಳ ದಪ್ಪ, ಅಗಲ ಇವೆಲ್ಲವುಗಳು ಕೂಡ ಇಂತಿಷ್ಟೇ ಇರಬೇಕೆಂಬ ನಿಯಮಗಳನ್ನ ಸಂಬಂಧಪಟ್ಟಂತಹ ಫ್ಯಾಷನ್ ಏಜೆನ್ಸಿಗಳು ಈ ಮಾಡೆಲ್ಗಳಿಗೆ ವಿಧಿಸುತ್ತವೆ. ಈ ಮಾಡೆಲ್ಗಳು ತನ್ನ ದೇಹವನ್ನ ತನಗೆ ಇಷ್ಟ ಬಂದ ರೀತಿಯಲ್ಲದೆ
ಈ ಏಜೆನ್ಸಿಗಳು ಯಾವ ರೀತಿ ಬಯಸ್ತವೋ ಆ ರೀತಿ ಇಟ್ಕೊಳ್ಬೇಕಾಗುತ್ತೆ. ಇವರ ದೇಹದ ಅಂಗಾಂಗಗಳ ಉದ್ದಗಳ ಅಳತೆ ಆಧಾರವಾಗಿಯೇ ಇವರನ್ನ ಇಲ್ಲಿ ಸರ್ವೈವ್ ಆಗೋದಕ್ಕೆ ಅನುಮತಿ ಕೊಡಲಾಗುತ್ತೆ. ವೀಕ್ಷಕರೇ, ಈ ಮೀಟ್ ಕಾರ್ಖಾನೆಗಳಲ್ಲಿ ಬಲಿಗೆ ರೆಡಿಯಾದ ಕುರಿ, ಕೋಳಿ ಮುಂತಾದ ಬಲಿ ಪಶುಗಳಿಗಿಂತಲೂ ಈ ಮಾಡೆಲ್ಗಳ ಬದುಕು ಹೆಚ್ಚು ಭಿನ್ನ ಏನು ಇರೋದಿಲ್ಲ. ಸೈಜ್ 0ಗಾಗಿ ಮಾಡೆಲ್ಗಳು ಹಲವು ಸಲ ತಮ್ಮ ದೇಹದ ಮೇಲೆ ತಾವೇ ನಿರಂತರವಾದಂತಹ ಶೋಷಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ. ಯುವತಿಯರಿಗೆ ಋತುಚಕ್ರದ ಸಮಯದಲ್ಲಿ ಅವರ ದೇಹದ ಕೆಲ ಅಂಗಾಂಗಗಳು ಊದುವುದು ಅಥವಾ ಬ್ಲೋಟಿಂಗ್ ನಂತಹ ಸ್ಥಿತಿಗೆ ಗುರಿಯಾಗೋದು ತೀರಾ ಸಹಜ. ಆದರೆ ಈ ಕ್ಷೇತ್ರದಲ್ಲಿ ಇರೋರಿಗೆ ಹೀಗಾದ್ರೆ ಅವರ 0 ಸೈಜ್ ನಲ್ಲಿ ವ್ಯತ್ಯಾಸವಾಗುವ ಸಂಭವ ಇರುತ್ತೆ. ಇದಕ್ಕಾಗಿ ಅವರು ಪೀರಿಯಡ್ಸ್ ನಿಯಂತ್ರಣ ಮಾಡುವ ಪಿಲ್ಸ್ ಗಳ ಸೇವನೆಯನ್ನ ಮಾಡಬೇಕಾಗುತ್ತೆ. ಇದು ಅವರ ಋತುಚಕ್ರದಲ್ಲಿ ವ್ಯತ್ಯಾಸವನ್ನ ಉಂಟು ಮಾಡಿ ಹಾರ್ಮೋನಲ್ ಚೇಂಜಸ್ಗೂ ಕೂಡ ಕಾರಣವಾಗಿ ಮುಂದೆ ಅವರು ಇದರಿಂದ ಬಹಳ ತೊಂದರೆಯನ್ನ ಪಡಬೇಕಾಗುತ್ತೆ. ಈಗಾಗಲೇ ಇಂತಹ ಸಮಸ್ಯೆಗಳಿಗೆ ಅನೇಕ ಮಾಡೆಲ್ಗಳು ಗುರಿಯಾಗಿರೋದು ಕೂಡ ಸತ್ಯ. ಒಂದು ವೇಳೆ ಈ ಮಾತ್ರೆಗಳಿಂದ ಹಾಗೂ ಇಲ್ಲಿ ಕೊಡಲಾಗುವಂತಹ ಅನಧಿಕೃತ ಅಸಹಜ ಮೆಡಿಕೇಶನ್ಗಳ ಪ್ರಭಾವಕ್ಕೆ ಒಳಗಾಗಿ ದೈಹಿಕ ದುರ್ಬಲಗೊಳ್ಳುವಂತಹ ಮಾಡೆಲ್ಗಳನ್ನ ನಿಷ್ಕರುಣೆಯಿಂದ ತೆಗೆದುಹಾಕಿ ಅವರ ಜಾಗಕ್ಕೆ ಇನ್ನೊಬ್ಬರನ್ನ ಕೂಡಲೇ ರೀಪ್ಲೇಸ್ ಮಾಡಲಾಗುತ್ತೆ. ಇನ್ನು ಇವರ 0 ಸೈಜ್ ಅನ್ನ ಮೇಂಟೈನ್ ಮಾಡಿಸೋದಕ್ಕೆ ಅನೇಕರಿಗೆ ಹತ್ತಿಯನ್ನು ಪ್ರೋಟೀನ್ ದ್ರವಗಳಲ್ಲಿ ಅದ್ದಿ ತಿನ್ನಿಸಲಾಗುತ್ತೆ ಕೂಡ. ಇದರಿಂದ ಅವರಿಗೆ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ. ಆದ್ರೆ ಹತ್ತಿ ಸೇವನೆ ಖಂಡಿತವಾಗಿ ಆರೋಗ್ಯಕ್ಕೆ ಮಾರಕ. ವೀಕ್ಷಕರೇ, ಈ ಮಾಡೆಲ್ಗಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಪಂಚದಲ್ಲಿರುವ ಸುಮಾರು 40% ಮಾಡೆಲ್ಗಳು ಒಂದಿಲ್ಲೊಂದು ಈಟಿಂಗ್ ಡಿಸಾರ್ಡರ್ ನಿಂದ ಬಳಲ್ತಿದ್ದಾರೆ ಅಂತ ಗೊತ್ತಾಗಿದೆ. ಇವುಗಳಲ್ಲಿ ಮೊದಲನೇದು ಕೊಬ್ಬಿನಾಂಶದ ಭಯಕ್ಕೆ ಅನ್ನಾಹಾರವನ್ನು ಕೂಡ ಸೇವಿಸದೆ ಅಥವಾ ನಂತರ ಅದನ್ನು ಕರಗಿಸೋದಿಕ್ಕೆ ದಿಢೀರ್ ವ್ಯಾಯಾಮ ಹಾಗೂ ಕಸರತ್ತುಗಳಂತಹ ಅಪಾಯಕಾರಿ ಪ್ರಯೋಗಗಳಲ್ಲಿ ನಿರತರಾಗುವುದು. ಅನೇಕರು ಇಲ್ಲಿ ಬಲವಂತವಾಗಿ ವಾಂತಿ ಮಾಡುವ ಮೂಲಕ ತಿಂದಿದ್ದೆಲ್ಲವನ್ನು ಕೂಡ ಹೊರಹಾಕಿ ತೂಕ ಇಳಿಸಿಕೊಳ್ಳುವಂತಹ ಹುಚ್ಚು ಸಾಹಸಗಳಿಗೆ ಕೈ ಹಾಕ್ತಾರೆ. ಇದೆಲ್ಲ ಕೂಡ ಈ ಯುವತಿಯರ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಸ್ಥಿತಿಗತಿಯ ಮೇಲೆ ಗಾಢವಾದ ನಕಾರಾತ್ಮಕ ಪ್ರಭಾವವನ್ನ ತಂದೊಡ್ಡುತ್ತೆ. ವೀಕ್ಷಕರು, 2006ರ ಆಗಸ್ಟ್ ತಿಂಗಳಿಂದ 2007ರ ಫೆಬ್ರವರಿಯ ನಡುವೆ ಇಂತಹ ಹುಚ್ಚು ಪ್ರಯೋಗಕ್ಕೆ ಒಳಗಾದಂತಹ 3 ಪ್ರಖ್ಯಾತ ಮಾಡೆಲ್ಗಳು ಸಾವನ್ನಪ್ಪಿದ್ದು ಕೂಡ ಉಂಟು. ಈ ಲೋಕದಲ್ಲಿ ಇವೆಲ್ಲ ಬಹು ಕಾಮನ್. ಇಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಇರುವಂತಹ ಯುವ ಮನಸ್ಸುಗಳ ಮುಂದಿರುವಂತಹ ಮ್ಯಾಂಡೇಟರಿ ಸವಾಲುಗಳಷ್ಟೇ ಇವೆಲ್ಲ. ಇಲ್ಲಿ ಯಾರು ಯಾರನ್ನು ಕೂಡ ಬಲವಂತದಿಂದ ಎಳತರೋದಿಲ್ಲ. ಇಲ್ಲಿ ಕಟ್ ಥ್ರೋಟ್ ಸ್ಪರ್ಧೆ ಇರುತ್ತೆ ಹಾಗೂ ಸಾಧಿಸೋದಕ್ಕೆ ಸಮಯ ಬಹಳ ಕಡಿಮೆ. ಬಹುತೇಕ ಮಾಡೆಲ್ಗಳ ವ್ಯಾಲಿಡಿಟಿಯಲ್ಲಿ ಕೇವಲ 30 ವರ್ಷದವರೆಗೂ ಮಾತ್ರ. ಆ ಬಳಿಕ ಅವರು ಆ ಸ್ಥಾನಕ್ಕೆ ಇತರ ಟೀನೇಜ್ ಯುವತಿಯರನ್ನ ಬಳಸ್ಕೊಳ್ತಾರೆ. ಇವರು ಉನ್ನತಿಗೆ ಬರೋದಕ್ಕೆ ಹಲವು ಸಲ ಸೆಕ್ಸ್ ಹಾಗೂ ವೇಶ್ಯವಾಟಿಕೆಯಂತಹ ಅಡ್ಡದಾರಿಗಳನ್ನು ಕೂಡ ಅನಿವಾರ್ಯವಾಗಿ ತುಳಿಬೇಕಾಗುತ್ತೆ. ಈ ಮಾರ್ಗವಾಗಿ ಹೋಗಿ ಬಂದವರಿಗೆ ಇಲ್ಲಿ ಲೆಕ್ಕವೇ ಇಲ್ಲ. ಅನೇಕರಿಗೆ ಇಲ್ಲಿ ಯಾವ ವಿಧದ ಬಲವಂತ ಇರಲ್ಲ. ಅವರು ಮೇಲ್ ಬರಬೇಕು ಅಂದ್ರೆ ಈ ಒಂದು ಆಯ್ಕೆಯನ್ನ ಟಿಕ್ ಮಾಡಲೇಬೇಕು. ಇಲ್ಲಾಂದ್ರೆ ಈ ಒಂದು ಅವಕಾಶ ಬೇರೆಯವ್ರ ಪಾಲಾಗುತ್ತೆ. ವಿಧಿ ಇಲ್ಲದೆ ಅನೇಕ ಮಾಡೆಲ್ಗಳು ಈ ಒಂದು ಹಾದಿಯನ್ನ ಅನುಸರಿಸ್ತಾರೆ. ಇವರನ್ನ ರೇವ್ ಪಾರ್ಟಿಗಳಿಗೆ ತವರೂರಾದಂತಹ ಬಾಂಬೆಯ ಅನೇಕ ಕಡೆ ಕರ್ಕೊಂಡು ಹೋಗಿ ಅನೇಕ ಕಡೆ ಕರೆಸ್ಕೊಂಡು ಸಿರಿವಂತ ಉದ್ಯಮಿಗಳ ಹಾಗೂ ಸಿರಿವಂತ ಯುವಕರ ಬಳಿಗೆ ಕರೆತಂದ್ಬಿಡ್ಲಾಗುತ್ತೆ. ಆ ವೆಕೇಶನ್ ಅಲ್ಲಿ ಇವರು ಅವ್ರ ಜೊತೆ ಕಾಲ ಕಳೆದು ಅವರನ್ನ ಖುಷಿಪಡಿಸಿದ್ರೆ ಲಕ್ಷಾಂತರ ರೂಪಾಯಿಗಳ ಬಕ್ಷೀಸ್ ಇವ್ರ ಕೈ ಸೇರುತ್ತೆ. ಬಾಂಬೆ ಸೇರಿದಂತೆ ಮುಂತಾದ ಇಂತಹ ರೇವ್ ಪಾರ್ಟಿಗಳಲ್ಲಿ ನಾವು ಬಹುತೇಕ ಇಂತಹ ಮಾಡೆಲ್ಗಳು ಅಲ್ಲಿ ಹಾಡಿ ಕುಣಿದು ಕುಪ್ಪಳಿಸುವುದನ್ನ ಕಾಣಬಹುದು. ವೀಕ್ಷಕರು, ಯಾವುದೋ ಒಂದು ಕ್ಷೇತ್ರ ನಿಮ್ಮನ್ನ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹೀಗೆ ನಾನಾ ವಿಧದಲ್ಲಿ ಶೋಷಣೆ ಮಾಡೋದಕ್ಕೆ ಮುಂದಾದ್ರೆ ಅಂತಹ ಕ್ಷೇತ್ರದ ಅಗತ್ಯವಾದರೂ ಯಾಕೆ ಬೇಕು? ಅದರಿಂದ ಹೊರಬಂದು ತನ್ನ ಸ್ವಾತಂತ್ರ್ಯಕ್ಕೆ, ಅಭಿರುಚಿಗೆ ಹಾಗೂ ಎಲ್ಲಕ್ಕೂ ಮುಖ್ಯವಾಗಿ ತನ್ನ ತನ ಹಾಗೂ ಆತ್ಮಗೌರವಕ್ಕೆ ಎಲ್ಲಿ ನಿಜವಾದ ಬೆಲೆ ಸಿಗುತ್ತೋ ಅಲ್ಲಿ ಮುಂದುವರಿಬಹುದಲ್ವಾ? ಫ್ಯಾಷನ್ ಲೋಕದಲ್ಲಿ ಇವತ್ತು ನೆಲೆ ಕಂಡುಕೊಂಡು ಲಕ್ಷಾನುಗಟ್ಟಲೆ ಗಳಿಸ್ತಾ ಇರುವಂತಹ ಅನೇಕ ಯಶಸ್ವಿ ಮಾಡೆಲ್ಗಳು ಕೂಡ ಇದ್ದಾರೆ. ಈ ಎಲ್ಲರ ಹಿಂದೆ ಒಂದೊಂದು ಕತೆ ಇರುತ್ತೆ. ಅದೇ ರೀತಿ ಇಲ್ಲಿ ಸೋತು ಹಿಂದುಳಿದವರ ಕತೆ ಯಾರು ಕೂಡ ಕೇಳೋದಿಲ್ಲ. ಅಂಥವರು ಕಾಲದ ನೆರಳಲ್ಲಿ ಮರೆಯಾಗಿ ಹೋಗ್ತಾರೆ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ.